ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಪಟ್ಟಣದ ಕೆಇಬಿ ಕಾಲೋನಿ ಹನುಮಾನ್ ದೇವಸ್ಥಾನದಲ್ಲಿ ಸಮಾನ ಮನಸ್ಕರ ವತಿಯಿಂದ ರಾಮ ಭಕ್ತರಿಗೆ ವಿಶೇಷ ಸೌಲಭ್ಯ ಕಲ್ಪಿಸಿದರು. ಗೌರಂಪೇಟೆ ವಾಲ್ಮೀಕಿ ವೃತ್ತದಲ್ಲಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ರು. ನೂರಾರು ರಾಮ ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಅಯೋಧ್ಯೆಯಲ್ಲಿ ನಡೆಯುವ ನೇರ ಪ್ರಸಾರವನ್ನು ರಾಮ ಭಕ್ತರಿಗೆ ಎಲ್ಇಡಿ ಟಿವಿ ಮೂಲಕ ಸೂಕ್ತ ವ್ಯವಸ್ಥೆ ಕಲ್ಪಿಸಿದ್ರು. ಹನುಮಾನ್ ದೇವಸ್ಥಾನದಲ್ಲಿ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ವಾರ್ಡ್ನಲ್ಲಿ ರಾಮನ ಭಕ್ತರು ಮನೆಯಲ್ಲಿ ವಿಶೇಷ ಪೂಜೆಗಳನ್ನು ಆಯೋಜಿಸಿಲ್ಲ. ಚಾಲಹಳ್ಳಿ, ಗಡೂರು, ಅರಕೆರೆ, ಕೊಪ್ಪೂರ್, ಗಲಗ್ ಸೇರಿದಂತೆ ವಿವಿಧೆಡೆ ಅಯೋಧ್ಯೆಯ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆಯೋಜಿಸಿದರು. ಹಲವೆಡೆ ಮಹಿಳೆಯರು ಬೆಳಿಗ್ಗೆ ಮನೆಯಲ್ಲಿ ವಿಶೇಷ ಪೂಜೆಗಳ ಕಾರ್ಯವನ್ನು ಮಾಡಿದರು. ಸಮಾನ ಮನಸ್ಕರ ವತಿಯಿಂದ ಕೆಇಬಿ ಕಾಲೋನಿ ಹನುಮಾನ್ ದೇವಸ್ಥಾನದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿದರು. ಈ ಸಂದರ್ಭದಲ್ಲಿ ಟಿ. ಜಯರಾಜ್ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ಸೇನೆ ದೇವದುರ್ಗ, ರಾಮಣ್ಣ ನಾಯಕ್, ನಾಗರಾಜ್, ಬಿಜೆಪಿ ಮುಖಂಡರು ಮತ್ತು ವೀರ ಸಾವರ್ಕರ್ ತಾಲೂಕು ಅಧ್ಯಕ್ಷ ವಾಸುದೇವ್ ಉಪಸ್ಥಿತರಿದ್ದರು. ಈ ರಂಗೋಲಿ ಸ್ಪರ್ಧೆಯನ್ನು ನಾವು ವೀಕ್ಷಣೆ ಮಾಡಲು ಬಂದಿದ್ದೇವೆ. ಇಲ್ಲಿ ಯಾವ ರಂಗೋಲಿ ಇಟ್ಟಿದ್ದಾರಮ್ಮ, ಏನ ಮಾಹಿತಿ ಗೊತ್ತದ? ಇಲ್ಲಿ ಅಯೋಧ್ಯೆಯ ಮಂದಿರದಲ್ಲಿ ನಡೆಯುವಂತಹ ಕಾರ್ಯಕ್ರಮದ ಸಂಯುಕ್ತ ನಮ್ಮ ದೇವದುರ್ಗದಲ್ಲಿ ಬಹಳ ವಿಜೃಂಭಣೆಯಿಂದ ನಾವು ಬೆಳಗ್ಗಿನಿಂದ ಹೋಮ ಹವನಾದಿಗಳನ್ನು ಮಾಡಿ ಇಲ್ಲಿ ಎಲ್ಲ ಮಕ್ಕಳಿಗೂ ಮತ್ತು ಹಿರಿಯರಿಗೂ ಕೂಡ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿರುತ್ತಾರೆ. ಬಹಳ ಚೆನ್ನಾಗಿ ಮಕ್ಕಳೆಲ್ಲ ರಂಗೋಲಿಗಳನ್ನು ಬಿಡಿಸಿದ್ದಾರೆ. ನನ್ನ ಹೆಸರು ಲತಾದೇವರು ಅಂತ. ಕೇಳೋದವರು ಕಾರಣಕೈ ಬಸವರಾಜ್ ಅವರು ಬಹಳಷ್ಟು ಜನ ಶ್ರಮದಿಂದ ಬಹಳ ದೊಡ್ಡತನದಿಂದ ಎಲ್ಲರನ್ನ ಭೇಟಿಯಾಗಿ ತಾಲೂಕಿನಾದ್ಯಂತ ಭೇಟಿಯಾಗಿ ನಮ್ಮ ಶ್ರೀ ರಾಮಚಂದ್ರನ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಆಗ್ತಾ ಇದೆ. ಆ ಒಂದು ಕಾರ್ಯ ನಿಮಿತ್ತ ನಮ್ಮ ದೇವರ ತಾಲೂಕಿನಲ್ಲಿ ನಾವೊಂದು ಶಾಂತಿಯುತವಾದ ಒಂದು ದೇವಸ್ಥಾನದಲ್ಲಿ ಒಳ್ಳೆ ಕಾರ್ಯ ಮಾಡೋಣ, ಅನ್ನ ಸಂತರ್ಪಣೆ ಮಾಡೋಣ, ಭಕ್ತಾದಿಗಳಿಗೆ ನೇರ ಸಂದರ್ಶನ, ನೇರ ವೀಕ್ಷಣ ಅವಕಾಶ ಮಾಡಿಕೊಡೋಣ ಅಂತೇಳಿ ಇವತ್ತು ಅದ್ಭುತವಾಗಿ ಒಂದು ಕಾರ್ಯಕ್ರಮ ಮಾಡಿ ಇಡೀ ತಾಲೂಕಿನಾದ್ಯಂತ, ಇಷ್ಟಲ್ಲ ಇಡೀ ತಾಲೂಕಿನಾದ್ಯಂತ ಬಹುತೇಕ ಎಲ್ಲಾ ದೇವಸ್ಥಾನಗಳಲ್ಲಿ ಸ್ವಯಂ ಪ್ರೇರಣೆಯಿಂದ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಹೀಗಾಗಿ ಪೂಜೆ ಕೈಗೊಂಡಂತ ತಾಲೂಕಿನ ಎಲ್ಲರಿಗೂ ಸಹ ನಾವು ಈ ಒಂದು ಟ್ರಸ್ಟ್ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ನೀವು ಒಬ್ಬರೇ ಇರ್ತೀರಾ ರಂಗೋಲಿ? ನಿಮ್ಮ ಹೆಸರು? ಜ್ಯೋತಿ. ನಿಮ್ ಟೀಚರ್ಸ್ ಎಷ್ಟು ಜನ? ಟೀಚರ್ಸ್ ಎಷ್ಟು ಜನ ಇದಾರೆ? 3 members. ನಿಮ್ಗೆ ಏನಾದ್ರು ಸಹಾಯ ಮಾಡಿದ್ರಾ? ಏನಿಲ್ಲ, ನೀವು ಕಲರ್ ತಂದು ಕೊಟ್ಟಿದ್ದೆ. ಕಲರ್ ಅಷ್ಟೇ ತಂದು ಕೊಟ್ಟಿದಾರ. ನೀವು ಮೊದ್ಲಿಂದ ಮುಂಚೆನೆ ಏನಾದ್ರು ಪ್ರಾಕ್ಟೀಸ್ ಏನಾದ್ರು ಮಾಡಿದ್ರ? ನಿನ್ನೆ ಒಂದೇ ನಾನು ಬಂತೀರಿ ನೀವ್ಸ್ರಿ ಒಂದೇ ಅಷ್ಟೇ ಮಾಡಿದ್ವಿ. ಹೇಗೆ ಅನಿಸ್ತದೆ ಆ ರಂಗೋಲಿ ಹಾಕಿ? ನಿಮಗೆ ಎಷ್ಟು ಖುಷಿ ಆಯ್ತು? ನನಗೆ ಫುಲ್ ಖುಷಿ ಅನಿಸ್ತದೆ, ತುಂಬಾ ಸಂತೋಷ. ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ದೇವದುರ್ಗ ವತಿಯಿಂದ ಇವತ್ತಿನ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀ ರಾಮಚಂದ್ರ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಇವತ್ತು ನೆರವೇರಲಿದೆ. ನಾವೆಲ್ಲ ದೊಡ್ಡ ಪರದೆಯಲ್ಲಿ ವೀಕ್ಷಿಸುತ್ತಾ ಇದ್ದೀವಿ ಕೆಬಿ ರಸ್ತೆಯಲ್ಲಿ. ಅದೇ ರೀತಿ ಬೆಳಗ್ಗೆ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಸನಾತನ ಹಿಂದೂ ಧರ್ಮದ ಎಲ್ಲ ಪ್ರಾಣ ಬಲಿದಾನ ಮಾಡಿದಂತ ರಾಮ ಜನ್ಮಭೂಮಿಗೆ ಬಲಿದಾನ ಮಾಡಿದಂತಹ ಎಲ್ಲ ಮಹನೀಯರಿಗೆ ಆತ್ಮಕ್ಕೆ ಒಂದು ರೀತಿ ಶಾಂತಿ ಸಿಕ್ಕಂತೆ ಆಗಿದೆ. ಹಲವು 500 ವರ್ಷಗಳಿಂದ ಸತತ ನಾವು ಹಿಂದೂ ಸಮಾಜ ಏನು ಹೋರಾಟ ನಡೆಸಿತ್ತು, ಅದಕ್ಕೆ ಇವತ್ತಿನ ದಿವಸ ಒಂದು ಪ್ರತಿಫಲ ಸಿಕ್ಕಂತಾಗಿದೆ. ಅದೇ ರೀತಿ ಬಹಳಷ್ಟು ಜನ ನಮ್ಮ ಸನಾತನ ಹಿಂದೂ ಧರ್ಮದ ಬಲಿದಾನಗಳು ಬಹಳಷ್ಟು